ಓಕೆ. ನಾನು ಈ ಸಂದರ್ಭದಲ್ಲಿ ನಾನಷ್ಟೇ ಅಲ್ಲ, ಅದೇ ರೀತಿ ನನ್ನ ಜೊತೆಗೆ ನಮ್ಮ ಇಡೀ ಫ್ರೆಂಡ್ಸ್ ಅಂದರೆ ನಮ್ಮ 10th ಸ್ಟ್ಯಾಂಡರ್ಡ್ ಫ್ರೆಂಡ್ಸ್ ಎಲ್ಲರೂ ನಾವು ಒಬ್ಬೊಬ್ಬರಿಗೆ ಸ್ಪೆಷಲಾಗಿ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಮೊದಲನೇದಾಗಿ ನಮ್ಮ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರ ಹೆಡ್ ಮಾಸ್ಟರ್ ಫಾದರ್ ಜೋಶಿರವರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು 2nd ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಗೆ ಸರಿಯಾಗಿ ಇಂಗ್ಲೀಷ್ ಭಾಷೆ ಬರ್ತಾ ಇರಲಿಲ್ಲ, ಅವ್ರ ಜೊತೆ ಅಷ್ಟು ಕಾಂಟ್ಯಾಕ್ಟ್ ನಮ್ಗೆ ಮಾತಾಡೋಕ್ಕೆ ಬರ್ತಾ ಇದ್ದಿಲ್ಲ. ಆದರೂ ಕೂಡ ಅವರು ನಮಗೆ ಕನ್ನಡ ಅವ್ರಿಗೆ ಕನ್ನಡ ಬರ್ತಾ ಇರಲಿಲ್ಲ ಅಂದ್ರೂ ಕೂಡ ಅವ್ರು ನಮಗೆ ನೀವು ನಿಮ್ಮ ಕೈಲಿ ಆಗುತ್ತೆ, ನೀವು ಮಾತಾಡಿ ಅಂತೇಳಿ ನಮ್ಗೆ ಇಂಗ್ಲೀಷನ್ನೇ ಹೇಳ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮಗೆ 5ನೇ ಕ್ಲಾಸಿಗೆ ಐ ಥಿಂಕ್ ಸೊ ನಮ್ಮ ಹೆಡ್ ಮಾಸ್ಟರ್ ಆದಂಥ ಫಾದರ್ ಜಾನ್ರವರಿಗೂ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಈ ಪ್ರೆಸೆಂಟ್ ಹೆಡ್ ಮಾಸ್ಟರ್ ಆ್ಯಂಡ್ ಲವ್ಲಿ ಆ್ಯಂಡ್ ಫ್ರೆಂಡ್ಲಿ ಹೆಡ್ ಮಾಸ್ಟರ್ ಫಾದರ್ ಕೆ ಸಿ ಮ್ಯಾಥ್ಯೂ, ಮೆಮೊರೇಬಲ್ ಹೆಡ್ ಮಾಸ್ಟರ್. ಯಾಕಂದರೆ ಅವರು ನಾವು ಪ್ರತಿ ಸಂದರ್ಭದಲ್ಲೂ ನಮ್ಮ ಬೆನ್ನೆಲುಬಾಗಿ ಇರ್ತಾಯಿದ್ರು. ಯಾವುದೇ ಟೆಸ್ಟ್ ಆಗಿರ್ಬೋದು, ಯಾವುದೇ ಎಕ್ಸಾಮ್ ಆಗಿರ್ಬೋದು, ಫಾದರ್ ನಮಗೆ ಟೆಸ್ಟು ಈ ಎಕ್ಸಾಮ್ ನಮಗೆ ತುಂಬ ಡಿಫಿಕಲ್ಟ್ ಆಗ್ತಾಯಿದೆ, ನೀವು ಮುಂದೆ ಹಾಕಿ ನಮ್ಗೆ ಈಗ ಬರೆಯೋಕ್ಕಾಗಂಗಿಲ್ಲ ಅಂತ ಹೇಳಿದರೆ ಆಯಿತು ಒಂದು ಕ್ಷಣ ಏನು ಯೋಚನೆ ಮಾಡ್ದೇನೆ ಆಯಿತು ನಮ್ಮ ಅನಿಸಿಕೆಗಳನ್ನೇ ಕೇಳಿ ನಮ್ಮಿಂದನೇ ಅವರು ಎಕ್ಸಾಮ್ ಪ್ರಿಪೇರ್ ಆಗಿ ಅಂತ ಹೇಳ್ಕೊಡ್ತಾಯಿದ್ರು. ನಮ್ಮ ಟೈಮ್ ಎಷ್ಟೇ ಟೈಮ್ ತೊಗೊಳ್ಳಿ ಆದರೆ ಎಕ್ಸಾಮ್ ಚಲೋ ಬರೀರಿ ಅಂತೇಳಿ ನಮ್ಗೆ ಯಾವಾಗಲೂ ಬೆನ್ನೆಲುಬಾಗಿರ್ತಾಯಿದ್ರು. ನಾವು ಯಾವುದೇ ಎಲ್ಲೇ ಕೂತರೂ ಸಹ ಅವರು ಬಂದು ಈ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೋ, ಏನು ಮಾಡ್ತಾ ಇದ್ದಾರೋ ಅಂತೇಳಿ ಪ್ರತಿಯೊಂದು ಪಿರಿಯಡ್ನಲ್ಲೂ ಬಂದು ನಮಗೆಲ್ಲರಿಗೂ ಚೆಕ್ ಮಾಡಿ ಓದ್ತಾಯಿದ್ರು. ನಿಜವಾಗ್ಲೂ ಅವರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಕ್ಲಾಸ್ ಟೀಚರ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅನ್ಫರ್ಗೆಟಬಲ್ ಕ್ಲಾಸ್ ಟೀಚರ್ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಗಂಗಮ್ಮ ಮಿಸ್. ನಾವು ಗ್ರಾಮರಲ್ಲಿ ನಮ್ಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ನಮ್ಗೆ ಅದು ಕಷ್ಟನೇ ಅನಿಸ್ತಾ ಇರಲಿಲ್ಲ. ಯಾಕಂದರೆ ಅವ್ರು ಅಷ್ಟು ಬೆಸ್ಟಾಗಿ ನಮ್ಗೆ ಟೀಚಿಂಗ್ ಮಾಡ್ತಾಯಿದ್ರು. ನಮಗೆ ಮೊದಲು ನಾವು 9th ಸ್ಟ್ಯಾಂಡರ್ಡ್ ಇರುವಾಗಲೇ ನಮಗೆ ಸ್ವರಗಳೆಷ್ಟು ವ್ಯಂಜನಗಳೆಷ್ಟು ಅಂತೇಳಿ ಇಷ್ಟು ಇದ್ದಾವೆ ಅಂತೇಳಿ ಗೊತ್ತಾಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಈ ಸಂದರ್ಭದಲ್ಲಿ ನಾವು ಅಲಂಕಾರದವರೆಗೂ ನಾವು ಇಷ್ಟು ಚೆನ್ನಾಗಿ ಇದು ಅಂತ ಕಂಡಿಡಿಯೋಕ್ಕೆ ಸಾಧ್ಯ ಅಂತಂತಂದರೆ ಅದು ನಿಜವಾಗ್ಲೂ ನಮ್ಮ ಕ್ಲಾಸ್ ಟೀಚರ್ ಗಂಗಮ್ಮ ಮಿಸ್ ಇಂದನೇ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಬರೀ ಗ್ರಾಮರ್ನಲ್ಲೇ ಅಷ್ಟೇ ಅಲ್ಲ, ನಮ್ಗೆ ಯಾವುದೇ ಒಂದು ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, ನಮ್ಗೆ ಇದು ಡಿಫಿಕಲ್ಟ್ ಆಗ್ತಾ ಇದೆ ಮಿಸ್ ಅಂತಂತಂದರೆ ಆಯಿತು ಬನ್ನಿ, ಒಟ್ಟು ಅವರಿಗೆ ಮನಸ್ಸಿನಲ್ಲಿ ಏನೂ ಇಟ್ಕೊಳ್ದೇನೆ ಆಯಿತು ಬನ್ನಿ ನಾನು ಹೇಳ್ಕೊಡ್ತೀನಿ ಅಂತ ಟಯರ್ಡ್ನೆಸ್ ಆಗದೇನೆ ಅವ್ರು ಯಾವುದೇ ಕ್ವಶನ್ಸ್ ಆಗಿರ್ಬೋದು ಅವ್ರ ಬೆಂಚ್ನಲ್ಲಿ ಅವ್ರ ಚೇರಲ್ಲಿ ಕುಂತಾಗ ನಾವು ಹೋಗಿ ಕೇಳಿದರೆ ಅವ್ರು ಹೇಳ್ಕೊಡ್ತಾಯಿದ್ರು. ನಿಜವಾಗ್ಲೂ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಸೈನ್ಸ್ ಹಾಗೂ ಮ್ಯಾಥ್ಸ್ ಸರ್ ಆದಂತಹ ನಬಿಲಾಲ್ ಸರ್ ಅವರು ಮ್ಯಾಥ್ಸ್ನಲ್ಲಿ ಎಷ್ಟು ನಾವು ಈಗ ಯಾವುದೇ ನಾವು ಸಮ್ ಕೊಟ್ಟರು ಸಹ ನಾವು ಪರ್ಫೆಕ್ಟಾಗಿ ಮಾಡ್ತೀವಿ ಅಂತಂತಂದರೆ ಅವರು ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂತಂದರೆ ನಮ್ಮ ಕ್ಲಾಸ್ ಟೀಚರ್ ಆದಂಥ ನಮ್ಮ ಮ್ಯಾಥ್ಸ್ ಹಾಗೂ ಸೈನ್ಸ್ ಟೀಚರ್ ಆದಂತಹ ನಬಿಲಾಲ್ ಸರ್ ಅವರು. ಯಾಕಂದರೆ ಈಗ ಮೊದಲನೇದಾಗಿ ಅವರಿಗೆ ಇಷ್ಟು ಅಂದರೆ ಕಂಟಿನ್ಯೂಯಸ್ ಆಗಿ 7-8 ಪೀರಿಯಡ್ಸ್ ಇದ್ದಾವೆ ಅಂದರೂ ಸಹ ಸ್ವಲ್ಪನೂ ಟಯರ್ಡ್ನೆಸ್ ಆಗದೇ ನಮ್ಮ ಕ್ಲಾಸಿಗೆ ಯಾವಾಗಲೂ ಬರ್ತಿರುವಾಗ ನಗ್ನಗ್ತಾನೆ ಬಂದು ನಮ್ಮೆಲ್ಲರಿಗೂ ಅವ್ರಿಗೆ ಎಷ್ಟೇ ಬೇಜಾರಾಗಲಿ, ಅವ್ರಿಗೆ ಎಷ್ಟೇ ಟಯರ್ಡ್ನೆಸ್ ಆದರೂ ಕೂಡ ಅದನ್ನೆಲ್ಲ ಮರೆಮಾಚಿ ನಮ್ಮೆಲ್ಲರಿಗೂ ಪ್ರತಿಯೊಂದು ಸಮ್ಮನ್ನು ಕೂಡ ನೀಟಾಗಿ ಬೋರ್ಡ್ ಮೇಲೆ ಬಿಡಿಸಿ ಅದನ್ನ ನಮಗೆ ಕ್ಲಿಯರಾಗಿ ಇದು ಇಷ್ಟೇ ಅಂತೇಳಿ ಹೇಳ್ಕೊಡ್ತಾಯಿದ್ರು. ಬರೀ ಸಿಲೆಬಸ್ಸಿನ ಕ್ಲಾಸ್ ಸಬ್ಜೆಕ್ಟ್ಸ್ ಅಷ್ಟೇ ಅಲ್ಲದೆ ಅವರು ಬೇರೆ ಥರದ ಸ್ಟೋರೀಸ್ಗಳನ್ನು ನಮ್ಗೆ ಹೇಳಿ ಎಂಟರ್ಟೈನ್ ಮಾಡ್ತಾಯಿದ್ರು. ಅದೇ ರೀತಿಯಾಗಿ ಜೀವನದಲ್ಲಿ ನಡೆದಂತಹ ಸಿಹಿ ಕಹಿ ಘಟನೆಗಳನ್ನು ಅವರು ನಮ್ಮ ಜೊತೆ ಹಂಚ್ಕೊಳ್ತಾಯಿದ್ರು. ಅವ್ರು ಯಾವುದೇ ಒಂದು ಕತೆಗಳು ಹೇಳ್ತಿರುವಾಗಲೂ ಕೂಡ ನಾವು ನಮ್ಮ ಕಣ್ಮುಂದೆ ಏನೋ ಈಗ ಘಟನೆ ಆಗ್ತಾ ಇದೆ ಏನೋ ಅಷ್ಟರ ಮಟ್ಟಿಗೆ ನಮಗೆ ನಿಜವಾಗ್ಲೂ ಅವ್ರ ಇನ್ಸ್ಪಿರೇಷನ್ ನಮಗೆ ಅಷ್ಟು ನಮ್ಗೆ ಅನಿಸ್ತಾ ಇತ್ತು. ಅದೇ ರೀತಿಯಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಹಿಂದಿ ಮಿಸ್ರಾದಂಥ ರಾಜೇಶ್ವರಿ ಮಿಸ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಹಿಂದಿ ಟೀಚಿಂಗ್ ನಿಜವಾಗ್ಲೂ ಆ ಹಿಂದಿ ಎಲ್ಲ ಒಂದೊಂದು ಸ್ಟೋರಿ ಒಂದೊಂದು ಚಾಪ್ಟರ್ ಆಗಿರ್ಬೋದು ಅದನ್ನು ಸ್ಟೋರಿ ಥರ ಮಾಡಿ ಕನ್ನಡದಲ್ಲಿ ಎಷ್ಟು ಬೆಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅಂತಂತಂದರೆ ಹೌದು ಈಗ ನಡೀತಾ ಇದೇನಪ್ಪ ಘಟನೆ ಅನ್ನೋ ಮಟ್ಟಿಗೆ ಅವ್ರು ಅಷ್ಟು ಚೆನ್ನಾಗಿ ನಮಗೆ ಒಂದೊಂದು ಚಾಪ್ಟ್ರೂ ಸಹ ಒಂದು ಬಿಡಲಾರ್ದಂಗೆ ನಮ್ಗೆ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಅದೇ ರೀತಿಯಾಗಿ
ನಮಗೆ ಕೆಲವೊಬ್ರು ನಮ್ಮ ಫ್ರೆಂಡ್ಸ್ ಇದ್ದಾರೆ. ನಾನು ಕೂಡ ಮೊದಲು ಹಿಂದಿನಲ್ಲಿ ನಾನು ಮಾತಾಡೋಕ್ಕೆ ಬರ್ತಿತ್ತು, ಆದರೆ ಓದೋಕ್ಕೆ ಬರೆಯೋಕ್ಕೆ ಬರ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಹಿಂದಿ ಮಿಸ್ರವರು ನೀವೆಲ್ಲ ಓದಿ, ನಿಮ್ಮ ಕೈಲಾಗುತ್ತೆ, ನೀವು ಎಲ್ಲ ಹಿಂದಿ ಚೆನ್ನಾಗಿ ಓದ್ಬೋದು ಅಂಥೇಳಿ ನೀವು ಮೊದಲು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಫರ್ ಮಾಡಿ, ಕನ್ನಡದಲ್ಲಿ ಚೆನ್ನಾಗಿ ಟ್ರಾನ್ಸ್ಫರ್ ಮಾಡಿದ ಮೇಲೆ ಅದನ್ನು ಹಿಂದಿನಲ್ಲಿ ಕಲ್ತ್ಕೊಳ್ಳಿ ಅಂತಂತ ಹೇಳಿ ನಮ್ಗೆ ಒಬ್ಬೊಬ್ಬರಿಗೂ ಕೂಡ ಈಗ ಹಿಂದಿ ಇಷ್ಟು ಪರ್ಫೆಕ್ಟ್ ಆಗಿದ್ದೀವಿ ಅಂತಂತಂದ್ರೆ ನಿಜವಾಗ್ಲೂ ಅದು ರಾಜೇಶ್ವರಿ ಮಿಸ್ ಅಂದೇ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಇಡೀ ಕ್ಲಾಸ್ ಟೀಚರ್ ಸ್ಟಾಫ್ ಮೆಂಬರ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಸೋಷಲ್ ಕ್ಲಾಸ್ ಟೀಚರ್ ಆದಂತಹ ಬ್ರದರ್ ಪ್ರವೀಣ್ರವ್ರನ್ನೂ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅವರು ಬರೀ ನಮಗೆ ನೀವು ಬರೀ ಯಾವುದೇ ಕ್ಲಾಸ್ ಟೀಚರ್ ಆಗಲಿ ಬರೀ ಚಾಪ್ಟರ್ಸ್ಗಳು ಹೇಳಿದರೆ ಯಾವುದೇ ವಿದ್ಯಾರ್ಥಿಗಳಿಗಾದರೂ ಸ್ವಲ್ಪ ಬೋರ್ ಅಂತೂ ಆಗೇ ಆಗುತ್ತೆ. ಆ ಬೋರನ್ನು ನಮಗಿಂದ ತಡೆಗಟ್ಟಲಿಕ್ಕೆ ಅವ್ರು ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು. ಅಂದರೆ ದಿನಾಲು ಸರ್ದಾರ್ಜಿ ಜೋಕ್ಸ್ಗಳನ್ನು ಬರ್ಕೊಂಡು ಬಂದು ಅದನ್ನು ಎಲ್ಲರ ಮುಂದೆ ಹೇಳ್ತಾಯಿದ್ರು. ನಿಜವಾಗ್ಲೂ ನಮ್ಗೆ ಖುಷಿ ಆಗ್ತಾಯಿತ್ತು. ಅದೇ ರೀತಿಯಾಗಿ ನಾವು ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಪಾಠನೂ ಕೇಳ್ತಾಯಿದ್ವಿ. ನಿಜವಾಗ್ಲೂ ಅವರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಈ ಶಾಲೆಯ ಇಡೀ ಸ್ಟಾಫ್ ಮೆಂಬರ್ಸ್ ಅಂದರೆ ನಮ್ಮ ರೋಷಲ್ ಮಿಸ್ ಆಗಿರ್ಬೋದು, ರೇಣಿತಾ LKG UKG ಮಿಸ್ಸು, ರೇಣಿತಾ ಮಿಸ್ಸು, ರೋಷಲ್ ಮಿಸ್ಸು, ಉಮಾ ಮಿಸ್ಸು, ಶಬಾನಾ ಮಿಸ್ಸು, ಶಾಯಿನ್ ಮಿಸ್ರವರು, ನನಗೆ ಗಂಗಮ್ಮ ಮಿಸ್, ಶರಣಮ್ಮ ಮಿಸ್ಸು, ಎಲ್ಲರಿಗೂ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕೆಲವೊಂದು ಮಿಸ್ಗಳ ಒಂದು ಹೆಸರು ನೆನಪಿರ್ಲಿಕ್ಕಿಲ್ಲ, ಆದ್ರೂ ಸಹ ಅವರಿಗೂ ಈ ಸಂದರ್ಭದಲ್ಲಿ ತುಂಬ ಥ್ಯಾಂಕ್ಸ್. ಈಗ ಈ ಶಾಲೆ ಇನ್ನೂ ಹೆಚ್ಚಾಗಿ ಬೆಳೀಲಿ, ಇನ್ನೂ ಏನಾದರೂ ಒಳ್ಳೆಯದನ್ನ ಸಾಧಿಸುತ್ತೆ. ಪ್ರತಿಯೊಬ್ಬರು ಕೇಳಿದಾಗಲೂ ಕೂಡ ನೀವು ಶಾಲೆಯಲ್ಲಿ ಓದ್ತಾ ಇದ್ದೀರಾ ಅಂತಂದ್ರೆ, ಅಮ್ಮ ಡಾನ್ ಬಾಸ್ಕೋ ಶಾಲೆಯಲ್ಲ ನೀವು ಓದ್ತಾ ಇರೋದು, ನೀವು ತುಂಬ ಗ್ರೇಟ್ ಅಂತ ನಾವು ಭಾಳಷ್ಟು ಪೇರೆಂಟ್ಸ್ ಬಾಯಿನಲ್ಲಿ ಇದನ್ನು ಕೇಳಿಪಟ್ಟಿದ್ದೀವಿ. ನನಗೆ ಗೊತ್ತು, ನಾವು ಈ ಸ್ಕೂಲ್ನ ಬಿಟ್ಟು ಹೋದ್ರೂ ಕೂಡ ಈ ಸ್ಕೂಲ್ ಇನ್ನೂ ಚೆನ್ನಾಗಿ ಇಡೀ ಒಂದು ಸ್ಟೇಟ್ನಲ್ಲಿ, ಕರ್ನಾಟಕ ಸ್ಟೇಟ್ನಲ್ಲೇ ಫೇಮಸ್ ಆದ ಡಾನ್ ಬಾಸ್ಕೋ ಸ್ಕೂಲ್ ಆಗುತ್ತೆ. ಹಾಗೆ ನಾನು ಈ ಸಂದರ್ಭದಲ್ಲಿ ಇನ್ನೊಬ್ಬರ ನಮ್ಮ ವಾಲಂಟಿಯರ್ ಆದಂತಹ ಮೇರಿ ಪೇಟ್ರವರನ್ನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಮ್ಗೆ ಯಾವುದೇ ಪ್ರೋಗ್ರಾಮ್ಸ್ ಆಗಿರ್ಬೋದು ಅವರು ನಮ್ಗೆ ಮೆಮೊರಬಲ್ ಅಂದರೆ ನಮಗೆಲ್ಲ ನೆನಪು ಹೋಗುತ್ತೆ. ಯಾವುದೇ ಈವೆಂಟ್ಸ್ ಆಗಿರ್ಬೋದು, ಒಂದು 2 ವರ್ಷ 3 ವರ್ಷ ಆದಮೇಲೆ ನೆನಪು ಹೋಗುತ್ತೆ. ಆದರೆ ಆ ಮೆಮೊರಬಲ್ ಈವೆಂಟ್ಸನ್ನು ನೆನಪಿಟ್ಕೋಸ್ಕರ ಅವರು ಕ್ಯಾಮ್ರಾ ತಂದು ಎಲ್ಲರ ಫೋಟೋನು ಅಷ್ಟು ಚೆನ್ನಾಗಿ ತೆಗೆದು ನಿನ್ನೆ ನಮ್ಮ ಪ್ರೋಗ್ರಾಮ್ ಆಗಿತ್ತು. ನಾವು 9th 8th ನಮಗೆಲ್ಲರಿಗೂ ಒಂದು ಪ್ರೋಗ್ರಾಮ್ ಮಾಡಿದ್ರು. ಆ ಪ್ರೋಗ್ರಾಮ್ನಲ್ಲಿ ಅವ್ರ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಿಜವಾಗ್ಲೂ ನಮ್ಮೆಲ್ಲರ ಮನಸ್ಸನ್ನ ಅಷ್ಟು ಅಟ್ರಾಕ್ಟ್ ಮಾಡಿಬಿಟ್ಟಿದೆ. ಎಷ್ಟು ಚೆನ್ನಾಗಿ ಅವ್ರ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಷ್ಟು ಹಂಗಂದರೆ ಅವರು ಬೇರೆ ದೇಶದವ್ರು ಆದರೂ ಕೂಡ ಈ ಒಂದು ನಮ್ಮ ದೇಶದಲ್ಲಿ ಬಂದು ನಮ್ಮೆಲ್ಲರಿಗೂ ಇಷ್ಟು ಪ್ರೀತಿಯನ್ನು ಕೊಟ್ಟು, ಎಸ್ಪೆಷಲಿ ನಮ್ಮ 10th ಇಷ್ಟು ಪ್ರೀತಿಯಿಂದ ಇಷ್ಟು ಚೆನ್ನಾಗಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ತೋರಿಸಿದಾರಲ್ಲ, ನಿಜವಾಗ್ಲೂ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ thank you so much once again. Thanks everybody. Thank you. Wow. You practiced that. Oh my gosh. You're so full of thanks. That's awesome. You're so full of thanks. That's awesome. No, I think some of them are not